ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮೈನಾ, ಪುಷ್ಪಕ್ ಸರ್ ಮೆಸೇಜ್ ಮಾಡಿದ್ದಾರೆ. ನಾಳೆ ನಿನ್ ಬರ್ತ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಹೋಟೆಲ್ ಬುಕ್ ಮಾಡಿದಾರಂತೆ. ಏನು, ಹುಟ್ಟದಬ್ಬಕ್ಕೆ ಹೋಟೆಲ್ ಬುಕ್ ಮಾಡಿದಾರಂತ? ಯಾಕಮ್ಮ? ಹೌದಪ್ಪ. ಅಯ್ಯೋ, ಪುಷ್ಪಕ್ ಸಾರು ನಮ್ಗೋಸ್ಕರ ಎಷ್ಟೊಂದು ದುಡ್ಡು ವೆಚ್ಚ ಮಾಡ್ತಾವ್ರೆ. ಇದಕ್ಕೆ ನಾನ್ ಬೇಡ ಅಂತ ಹೇಳಿದ್ದು. ನೀನ್ ಸುಮ್ಕೆ ಇರ್ಲಾರ್ದೆ ಬೇಡ ಅನ್ನೋದ್ ಕೇಳಿದಿದ್ರೆ. ಬೇಡ ಅಂತ ಯಾಕೆ ಹೇಳ್ತೀರಾ ಅಪ್ಪ? ಅಪ್ಪಯ್ಯ, ನೀವು ಸುಮ್ಕಿರಿ. ಅವಕಾಶ ಸಿಕ್ಕಾಗ ಹೋಗ್ ಬಂದ್ಬಿಡ್ಬೇಕು. ಅವಾಗ ನಮ್ಗೇನು ಅವಕಾಶ ಸಿಗ್ತಿರ್ತ? ಪುಷ್ಪಕ್ ಬೇರೆಯವ್ರ ಮೈನಾ ಕೆಲ್ಸ ಮಾಡೋ ಜಾಗದಲ್ಲಿ ಬಾಸ್, ಅದಕ್ಕೆ ಅವರೆಲ್ಲ ಅಷ್ಟ್ ಮಾಡಿರೋದು. ಅಪ್ಪಯ್ಯ, ನೀವು ಸುಮ್ನಿರಿ. ಅನುಷ್ಕಕ್ಕ ನೀವೇನು ಹೇಳ್ಬೇಡಿ, ನಿಮ್ ಕೈ ಮುಗಿತೀನಿ. ಅಮ್ಮ ತಂದೆ, ನಾನ್ ಯಾರಿಗೂ ಫೋನ್ ಮಾಡಲ್ಲ. ನೀನ್ ಮಾತ್ರ ಅನುಷ್ಕಾ ಅಂತ ಕರಿ. ಅನುಷ್ಕಾ ಆದ್ಮೇಲೆ ಏನು ಸೇರ್ಸ್ಕೋಬೇಡ. ಬಾಯಿಗೆ ಮೊದ್ಲು ತುತ್ಕೊಡ್ತೀನಿ, ಮಾತಾಡ್ಬಾರ್ದು. ನರ್ತನ, ಯಾಕೆ ಗಾಬರಿ ನೋಡ್ ಬರ್ತಿದ್ಯಾ? ವಿಷಯ ಗೊತ್ತಾಯ್ತಾ? ಏನು? ಪುಷ್ಪಕ್ಕೂ ಮೈನಾ ಬರ್ಡೇನ ದೊಡ್ಡ ಹೋಟೆಲ್ ಅಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ದಾನಂತೆ. ವಾಟ್ಸ್ ರಾಂಗ್ ವಿತ್ ಹಿಮ್? ಆ ಮೈನಾ ಹಳ್ಳಿ ಗುಗ್ಗು. ಅವಳಲ್ಲಿ ಸೆಲೆಬ್ರೇಷನ್ ಎಲ್ಲಿ? ಒಂದಕ್ಕೊಂದು ಸಂಬಂಧನೇ ಇಲ್ಲ. ಅದು ಅಲ್ದೆ ಅವಳ ಬರ್ತ್ಡೇನ ಯಾವ್ದೋ ಹೈಫೈ ಹೋಟೆಲ್ ಅಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ದಾನ. ನಾನೇ ನನ್ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೋಬೇಕಲ್ಲಿ ಅಂದ್ರೆ ಒಂದು ಕ್ಷಣ ಯೋಚನೆ ಮಾಡ್ತೀನಿ. ನೋಡು, ನಿನಗ್ ಬಂದಿರೋ ಇನ್ಫಾರ್ಮೇಶನ್ ಪಕ್ಕ ತಾನೆ? ಅವ್ರ ಈಗ ತಾನೇ ಮಾತಾಡ್ತಿದ್ದನ್ನ ನಾನ್ ಕೇಳಿಸ್ಕೊಂಬಂದೆ. ನೋ ಪಮ್ಮಿ, ಇದು ಯಾವುದೇ ಕಾರಣಕ್ಕೂ ನಡಿಬಾರ್ದು. ನೀನ್ ಹೀಗೆ ಸುಮ್ನೆ ಕೂತಿದ್ರೆ ಅವಳ ಬರ್ಡೇನೆ ನಡಿಬಾರ್ದು ಅಂತ ಅನ್ಕೊಂಡಿದ್ದೆ. ಇವಾಗ ದೊಡ್ಡ ಹೋಟೆಲ್ ಅಲ್ಲಿ ನಡೀತಾ ಇದೆ. ಇದಾಗ್ಬಾರ್ದು ಕಣೆ, ಇದಾಗ್ಬಾರ್ದು. ಮೈನಾ ಬರ್ತ್ಡೇ ಅಂತ ನೆನ್ಸ್ಕೊಂಡ್ರೆ ನನಗೆ ಮೈ ಎಲ್ಲ ಉರ್ದು ಹೋಗುತ್ತೆ.